ಸಂಸದರು ಧ್ವನಿ ಎತ್ತಾ ಇಲ್ಲ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇಲ್ಲ ಅನ್ನೋ ಆರೋಪ ಇದೆ. ನೋಡ್ರಿ, ಧ್ವನಿ ಎತ್ತಬೇಕು. ನಾನು ಹಿಂದೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದಾಗ ಆಂಧ್ರ ಪ್ರದೇಶದ ಅಂದಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನಮ್ಮ ವಾಜಪೇಯಿ ಸರ್ಕಾರಕ್ಕೆ ಬೆದರಿಕೆ ಹಾಕಿದ್ರು. ಏನಾದರೂ ನೀವು ಕರ್ನಾಟಕ 18 ನೀವು ಅನುಮತಿ ಕೊಟ್ಟರೆ ನಾವು ಬೆಂಬಲ ವಾಪಸ್. ಅವ್ರು 27-28 MP ಇದ್ರು ಚಂದ್ರಬಾಬು. ನಾ ಹೇಳಿದೆ, ಒಂದು ವೇಳೆ ಇದಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಡದೇ ಇದ್ದರೆ ನಾ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಇದು ಹಿಂದಿನ ಇದು ನೋಡ್ರಿ ನನ್ನ ರೆಕಾರ್ಡು. ಹೇಳಿದ ಮೇಲೆ ವಾಜಪೇಯಿ ಸ್ವತಃ ಅವತ್ತೇನು ಸಾಲಿಸಿಟರ್ ಜನರಲ್ ಇದ್ದರು, ಅವನು ಹರೀಶ್ ಸಾಳ್ವೆ ಎತ್ತಿದ್ರು. ಅವರು ನಮ್ಮನ್ನು ಮನೆಗೆ ಕೊಟ್ಟು ಕಳಿಸಿ ಅನಂತಕುಮಾರ್ ಅವರು, ಬಸವರಾಜ್ ಪಾಟೀಲ್ರು, ಜಗದೀಶ್ ಶೆಟ್ಟರು, ನಾನು, ಡಾಕ್ಟರ್ ತಂಗಾ ಹೋಗಿ ಹರೀಶ್ ಸಾಳ್ವೆಯವ್ರಿಗೆ ಕನ್ವಿನ್ಸ್ ಮಾಡಿದ್ವಿ. ಪ್ರಧಾನಮಂತ್ರಿ ವಾಜಪೇಯಿ ಫೋನ್ ಮಾಡಿ ಹೇಳಿದ್ರು, ನನಗೆ ಕುರ್ಚಿ ಹೋದರೂ ಪರವಾಗಿಲ್ಲ, ಕರ್ನಾಟಕ ಅನ್ಯಾಯ ಮಾಡಬಾರ್ದು ಅಂದದಕ್ಕೆ 518 ಹಾಕ್ಲಿಕ್ಕೆ ಸಾಧ್ಯತೆ ಆಗಿದೆ. ಈಗಿನ MP ಗಳು ಅದೇ ಕೆಲಸ ಮಾಡಬೇಕು. ಈಗಿನ MP ಗಳ ಕೆಲಸ ಏನೈತಿ? ಕರ್ನಾಟಕ ಹಿತ ಕಾಪಾಡಲಿಕ್ಕೆ ಜನ ಆರಿಸಿ ಕಳ್ಸ್ಯಾರ. ಈಗ ಅವರು ಮಾತಾಡೋದಿಲ್ಲ ಅಂದ್ರೆ ಜನ ಅವ್ರ ಮ್ಯಾಗ ಆಕ್ರೋಶ ಹಾಕ್ತಾರೆ. ಅದಕ್ಕೆ ಸರಿಯಾಗಿ ಲೋಕಸಭೆಯಲ್ಲಿ ಮಾತಾಡೋದು ಕಲೀರಿ. ಬರೀ ಇಲ್ಲಿ ಬಿಜಾಪುರನಾಗ ಬಂದು 4 ಲಪುಟ್ರನ್ನ ತೊಗೊಂಡು ಪತ್ರಿಕೆ ಹೇಳಿಕೆ ಕೊಟ್ಟರೆ ಒಳ್ಳೇದಾಗೋದಿಲ್ಲ. ಇನ್ನೊಂದು ಮಾಹಿತಿ ಸರ್, ಸಾಂಗ್ಲಿ ಹತ್ರ